ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವ ಸಂವಿಧಾನದ ನಾಯಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ಸಕಲ ಶಿವಶರಣರನ್ನು, ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ, ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪದ ಭೂಮಿಯಿಂದ ಇಡೀ ಭಾರತ ಅಷ್ಟೆಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಮಡಿಕೆ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವನ್ನ ಅರಿವಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗಮ ದೇವನನ್ನು ಅರಿವಡೆ ಶರಣರ ಸಂಘವೇ ಮೊದಲು, ಶರಣರ ಸಂಘವೇ ಮೊದಲು. ಮಹಾತ್ಮ ಬಸವಣ್ಣನವರು ಗುಡಿಗಳ ಸಂಘ, ತೀರ್ಥಕ್ಷೇತ್ರ ಸಂಘ, ಚಾರ್ಧಾಮ, ಧರ್ಮಸ್ಥಳ, ಜಗನ್ನಾಥಪುರಿ, ವೈಷ್ಣವಿ ದೇವಿ, ಕೇದಾರನಾಥ, ಬದ್ರಿನಾಥ ಇವೇನಿವೆಯಲ್ಲ ಎಲ್ಲ ಕಡೆ, ಅಲ್ಲೆಲ್ಲ ಹೋದರೆ ನಿಮಗೆ ದೇವರು ಸಿಗ್ತಾನ ಅಂಥೇಳಿ ಯಾವುದರ ವಚನದಲ್ಲಿ ಇದ್ದೇನಾ? ಯಾವ ವಚನದಲ್ಲಿ ಕೂಡ ಇಲ್ಲ. ಇದರಲ್ಲಿ 2500 ವಚನದಲ್ಲಿ ಎಲ್ಲ ಶರಣರು ಹೇಳುವುದು ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಈ ಸತ್ಯವನ್ನು ಅರಿತುಕೊಳ್ಳಲು ಶರಣರ ಸಂಘೇ ಮುಖ್ಯವಾಗಿದೆ ಅಂತ ಹೇಳ್ತಾರೆ ಈ ವಚನದಲ್ಲಿ ಅಣ್ಣ ಬಸವಣ್ಣನವರು. ಅದಕ್ಕಾಗಿಯೇ ಈ ಸತ್ಯವನ್ನು ತಿಳಿದುಕೊಂಡು ನಾವು ಪ್ರತಿ ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳನ್ನು ಸ್ಥಾಪಿಸಿಕೊಂಡು ಇಂಥ ವಚನಗಳ ಚಿಂತನೆ ಮಾಡಿದ್ದಾರೆ. ಈ ದೇಶದಲ್ಲಿ ಇವತ್ತು ನೋಡ್ತಾ ಇದ್ರಲ್ಲ, ಗುಡಿಗುಂಡಾರಗಳಲ್ಲಿರ್ತಕ್ಕಂತಹ ದುಡ್ಡನ್ನು, ಬಂಗಾರ ಬೆಳ್ಳಿಯನ್ನು ಕಳ್ಳತನ ಮಾಡ್ತಕ್ಕಂಥದ್ದು, ಯುವಕರ ನೀಟ್ ಪರೀಕ್ಷಾ ಪೇಪರ್ ಲೀಕ್ ಮಾಡ್ತಕ್ಕಂಥದ್ದು, ಬರೀ ಎಲ್ಲಿ ನೋಡಿದ್ರೆ ಜಾತಿ ಭೇದ ಭಾವ ಮಾಡ್ತಕ್ಕಂಥದ್ದು, ಮನುಷ್ಯರನ್ನು ಕೊಲೆ ಮಾಡ್ತಕ್ಕಂಥದ್ದು, ಪ್ರಾಣಿ ಹಿಂಸೆ ಮಾಡ್ತಕ್ಕಂಥದ್ದು, ಇವೆಲ್ಲ ಏನು ನಡೀತಾ ಇವೆಯಲ್ಲ, ಎಲ್ಲವೂ ನಡೀಲಿಕ್ಕೆ ಕಾರಣ ಈ ನಮ್ಮ ಮನಸ್ಸನ್ನು ನಾವು ದೇವರೆಲ್ಲಿದ್ದಾನೆ ಅಂದರೆ ಹೊರಗಡೆ ಹುಡ್ತಾ ಇದ್ದೀವಲ್ಲ, ಆ ಕಾರಣಕ್ಕಾಗಿಯೇ ಈ ಥರ ಆಗ್ತಾಯಿದೆ ಅಂತೇಳಿ ಕಂಡು ಬರ್ತಾಯಿದ್ದೀವಿ. ಆದ್ದರಿಂದಲೇ ಬಸವಣ್ಣನವರ ಇನ್ನೊಂದು ವಚನವಿದೆ. ಕೃತಯುಗದಲ್ಲಿ ಕೇದಾರವೆಂಬ ಮೂಲ ಸ್ಥಾನ, ತ್ರೇತಾಯುಗದಲ್ಲಿ ವಾರಣಾಸಿ ಎಂಬ ಮೂಲ ಸ್ಥಾನ, ಈ ದ್ವಾಪರ ಯುಗದಲ್ಲಿ ವಿರೂಪಾಕ್ಷನೆಂಬ ಮೂಲ ಸ್ಥಾನ, ಈ ಕಲಿಯುಗದಲ್ಲಿ ಪರ್ವತಗಳೆಂಬ ಮೂಲ ಸ್ಥಾನ. ಈ ನಾನಾ ಸ್ಥಾನಗಳಿಗೆ ಮುಟ್ಟದೆ ಜಂಗಮವೇ ಲಿಂಗವೆಂದು ನಂಬಿದೆ ನಾನು ಕೂಡಲ ಸಂಗಮ ದೇವ. ಅವಾಗಿನ ನಡೆದು ನಡೀತಾ ಇದೆ ನೋಡಿ. 893 ವರ್ಷ ಕಳೆದು ಹೋದರೂ ಕೂಡ ಈ ಸ್ವಾರ್ಥಿಗಳು, ಈ ಸಮಾಜದಲ್ಲಿ ಜನರ ಮೋಸ ಮಾಡಿ ಬದುಕ್ತಕ್ಕಂಥವ್ರು ದೇವರ ಹೆಸರ ಮೇಲೆ ಇವರಿಂದೇ ಇನ್ನೂ ಮುಂದುವರಿದುಕೊಂಡು ಹೋಗ್ತಾಯಿದೆ. ಆದ್ದರಿಂದ ಬಸವಣ್ಣನವರ ಶರಣರ ವಚನಗಳನ್ನು ಓದಿರಿ. ನೀವು ಎಲ್ಲಿ ಹುಡುಕಿದರೂ ಕೂಡ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತವೆ ಮತ್ತು ಅಂತರಂಗದ ದೇವನ ದರ್ಶನ ಆಗಲು ಸಾಧ್ಯವಿಲ್ಲ. ಈ ಥರ ಮಾಡ್ತಕ್ಕಂಥ ಇರುವುದರಿಂದಲೇ ದೇಶದಲ್ಲಿ ಈ ರಾಜಕಾರಣಿಗಳಾದವರು, ಧರ್ಮದ ಗುರುಗಳು ಎನಿಸಿಕೊಂಡವರು ತಮ್ಮನ್ನೇ ಮೆರಿತಕ್ಕಂಥದ್ದು ನಡೀತಾ ಇದೆ. ಆ ಕಾರಣಕ್ಕಾಗಿಯೇ ಅಪರಾಧಗಳು ಹೆಚ್ಚಾಗ್ತವೆ ಅಂಥೇಳಿ ನಮಗೆ ಕಂಡು ಬಂದಿದೆ. ಇನ್ನು ಮುಂದಾದರೂ ಕೂಡ ನಾವೆಲ್ಲರೂ ನಮ್ಮ ಗ್ರಾಮ ಪಟ್ಟಣಗಳಲ್ಲಿಯೇ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳ ಚಿಂತನೆ ಮಾಡುವುದರ ಮೂಲಕ ನಮ್ಮ ಅರಿವೇ ನಮಗೆ ಗುರು, ನಮ್ಮ ದೇಹವೇ ನಮಗೆ ದೇವಸ್ಥಾನ, ಕಾಯಕವೇ ಕೈಲಾಸ ಎಂದು ಈ ಗಟ್ಟಿತನವನ್ನು ನಂಬಿ ನಾವು ಎಲ್ಲಿವರೆಗೆ ಈ ದೇಹದೊಳಗೆ ಒಂದು ಉಸಿರು ಇರುತ್ತಲ್ಲ ಅಲ್ಲಿವರೆಗೆ ಸೃಷ್ಟಿಕರ್ತನನ್ನು ನಾವು ದಿನನಿತ್ಯ ನೆನೆಸಿಕೊಂಡು ಧನ್ಯವಾದಗಳನ್ನು ಹೇಳುವುದರ ಮೂಲಕ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಜಗದೀಶನಿಗೆ ಮತ್ತೆ ನಾವು ಎಲ್ಲಿದ್ದೀವಿ ಅಲ್ಲೇ ಧನ್ಯವಾದಗಳನ್ನು ಹೇಳಬಹುದು ಎಂದು ಹೇಳುತ್ತಾ, ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಜನರಿಗೆ, ಜಗತ್ತದಲ್ಲಿರ್ತಕ್ಕಂಥ ಸರ್ವರಿಗೂ ಈ ವಿಡಿಯೋ ತಲುಪುವಂತೆ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಸರ್ವರಿಗೂ ಶರಣ.